back with a new video. So welcome back to my YouTube channel Kanaka Vlogs. ಸೊ ನಾನಿವತ್ತು ನನ್ನ ಸ್ಕಿನ್ ಕೇರ್ ಅಂದರೆ ಇದನ್ನು ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ. ಯಾಕಂದರೆ ಈ ಸ್ಕಿನ್ ಕೇರ್ ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ, ಯಾಕಂದರೆ ಇದರಿಂದ ತುಂಬಾ ಬೆನಿಫಿಟ್ಸ್ ಕೂಡ ಇದೆ. ಸೊ ಹಂಗಾಗಿ ಇದನ್ನು ನಾನು ಯಾವಾಗಲೂ ಮಾಡ್ಕೋತಾ ಇರ್ತೀನಿ. ಸೊ ತುಂಬ ಜನಕ್ಕೆ ಇದು ಗೊತ್ತಿದೆ, ಇನ್ನೂ ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಇದರಿಂದ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಆ್ಯಂಡ್ ಟ್ಯಾನ್ ರಿಮೂವ್ ಆಗುತ್ತೆ, ಚಿಕ್ಕ ಪುಟ್ಟ ಏರ್ ರಿಮೂವ್ ಆಗುತ್ತೆ. ಸೊ ಇದು ಎಲ್ಲ ಒಂದೇ ಪ್ರಾಡಕ್ಟಲ್ಲಿ ಇದೆಯಾ ಅಥವಾ ಒಂದೇ ಮಾಸ್ಕಲ್ಲಿ ಇದೆಯಾ ಅಂತ ನೀವು ಅನ್ಕೋಬೋದು. ಎಸ್, ಸೊ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದು ನಾನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೋ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಎಗ್ ವೈಟ್ನ ತೊಗೊಂಡಿದ್ದೀನಿ ನಾನು. ಎಗ್ ವೈಟ್ ಹಳದಿ ಕಲರ್ ಇಲ್ಲ, ಬರೀ ಎಗ್ ವೈಟ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಕಾಫಿ ಪುಡಿ ಮತ್ತು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಟಿಶ್ಯೂಸ್ ಬೇಕು ಸ್ವಲ್ಪ, ನಾನು ಪ್ಯಾಕ್ ಇಟ್ಕೊಬಿಟ್ಟಿದ್ದೀನಿ, ಸ್ವಲ್ಪ ಟಿಶ್ಯೂ ಬೇಕು. ಸೊ ಈ 3 ಇಂಗ್ರೀಡಿಯೆಂಟಿಂದನೇ ನಾವು ಮಾಸ್ಕನ್ನ ಆರಾಮಾಗಿ ಮಾಡ್ಕೋಬೋದು. ಸೊ ಏನಪ್ಪ ಇದು ಮಾಸ್ಕ್ ಹಾಕೊಳ್ಳೋದಕ್ಕೋಸ್ಕರ ಈ ಥರ ರೆಡಿಯಾಗಿದೆ ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ. ಸೊ ಫ್ರೆಶ್ ಆಗಿ ಬಂದಿದ್ದೀನಿ, ಮುಖ ತೊಳ್ಕೊಂಡಿದ್ದೀನಿ, ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಬಂದಿದ್ದೀನಿ. ಸೊ ತಲೆಗೆ ಎಣ್ಣೆ ಹಚ್ಚಿದ್ದೀನಿ, ಹಂಗಾಗಿ ಜಡೆ ಹಾಕಿದ್ದೀನಿ. ಸೊ ಹಿಂದೆ ಹಾಕ್ಬಿಡೋಣ. ಸೊ ನಾವಿವಾಗ ಫಸ್ಟು ಅದನ್ನು ಪ್ಯಾಕ್ ಯಾವ ರೀತಿ ತಯಾರು ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಆಗಲೇ ತೋರಿಸ್ದಂಗೆ ಎಗ್ ವೈಟ್. ಸೊ ಈ ಎಗ್ ವೈಟಿಂದ ತುಂಬ ಉಪಯೋಗಗಳಿದೆ. ಎಗ್ಗಲ್ಲಿ ವಿಟಮಿನ್ಸ್ ಇರುತ್ತೆ. ಸೊ ಅದು ಸ್ಕಿನ್ನಿಗೆ ಹೋದಂಗೆ ಆಗುತ್ತೆ. ಆ್ಯಂಡ್ ಏನಂತಾರೆ, ಇದು ಸ್ಮೆಲ್ ಬರುತ್ತೆ ಒಂದು ಸ್ವಲ್ಪ. ಸೊ ಅದಕ್ಕೋಸ್ಕರ ಆ್ಯಂಡ್ ಈ ಕಾಫಿ ಪುಡಿನೂ ಅಷ್ಟೇ ತುಂಬಾ ಬೆನಿಫಿಟ್ಸ್ ಇದೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ. ಸೊ ಹಂಗಾಗಿ ಅರಿಶಿನ ಪುಡಿ ಈಸ್ ವೆರಿ ಇಂಪಾರ್ಟೆಂಟ್, ಎಲ್ರಿಗೂ ಗೊತ್ತು. ಅರಿಶಿನ ಪುಡಿ ಆ್ಯಂಡ್ ಕಾಫಿ ಪುಡಿ ಎರಡೂ ಇಂಪಾರ್ಟೆಂಟ್, ಎಲ್ರಿಗೂ ಗೊತ್ತಿರುತ್ತೆ. ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ. ಸೊ ಇವೆರಡನ್ನ ಮಿಕ್ಸ್ ಮಾಡೋ ಇದಕ್ಕೆ ಹಾಕೋದ್ರಿಂದ ಸ್ವಲ್ಪ ಇದ್ರ ಸ್ಮೆಲ್ ಕೂಡ ಕಮ್ಮಿ ಆಗುತ್ತೆ ಆ್ಯಂಡ್ ನೀರು ಚೆನ್ನಾಗಿ ಕೂಡ ಅಪ್ಲೈ ಮಾಡ್ಕೋಬೋದು. ಕೆಲವೊಬ್ರು ಸ್ಮೆಲ್ ಇರುತ್ತೆ, ಹೆಂಗಪ್ಪ ಅಪ್ಲೈ ಮಾಡೋದು ಅಂತ ಅಂದ್ಕೊಳ್ತಿರ್ತೀರ. ಸೊ ಅದಕ್ಕೋಸ್ಕರ ಇದನ್ನು ಇನ್ನೊಂದು ಸಲ ಹೇಳ್ತಿದ್ದೀನಿ, ಇದು ಹಾಕೋದ್ರಿಂದ ಸ್ಮೆಲ್ ಇರಲ್ಲ. ಓಕೆನಾ? ಆ್ಯಂಡ್ ಇವೆರಡನ್ನೂ ಈಗ ಮಿಕ್ಸ್ ಮಾಡಿದೆ. ಸೊ ಈ ಎರಡನ್ನ ಕಾಫಿ ಪುಡಿ ಮತ್ತು ಅರಿಶಿನ ಎಗ್ ವೈಟ್ ಒಳಗಡೆ ಹಾಕೋಣ. ಎಗ್ ವೈಟ್ ಒಳಗಡೆ ಹಾಕಿದ್ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಅದೆಲ್ಲ ಫುಲ್ ಅದಕ್ಕೆ ಇಟ್ಕೋಬೇಕು. ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇದು ಬೀಟ್ ಮಾಡ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಸುಮಾರು ವೀಡಿಯೋಸ್ ನಾನು ನೋಡ್ತಾ ಇದ್ದೆ. ಸೊ ಹಂಗಾಗಿ ಚಾಲೆಂಜಿಂಗಾಗಿ ಒಂದು ಬ್ಲಾಗ್ನ ಅಕೌಂಟ್ನ ಓಪನ್ ಮಾಡಿದೆ. ಅದು ಕುಕ್ಕಿಂಗ್ ಅಕೌಂಟ್. ಕುಕ್ಕಿಂಗ್ ಮಾತ್ರ ಹಾಕ್ತಾಯಿದ್ದೆ, ಬೇರೆ ಬ್ಲಾಗ್ಸ್ ಕೂಡ ಹಾಕ್ತಿರ್ಲಿಲ್ಲ. ಸೊ ಅದರಲ್ಲಿ ಚಿಕ್ಕದು ಶಾರ್ಟ್ಸ್ ಮಾಡ್ತಾಯಿದ್ದೆ, ನಾನು ಡೈಲಿ ಏನೇನು ಮಾಡ್ತಿದ್ದೀನಿ ಅಂತ ಶಾರ್ಟ್ಸ್ ಹಾಕ್ತಾಯಿದ್ದೆ. ಅದರಲ್ಲಿ ಒಂದು 290 ಸಮಥಿಂಗ್ ಸಬ್ಸ್ಕ್ರೈಬರ್ ಆದರು. ಆಮೇಲೆ ನಾನು ಕೆಲಸಕ್ಕೆ ಹೋಗಿ ಹಿಡಿದ್ಬಿಟ್ಟೆ. ಸೊ ಹಂಗಾಗಿ ನಾನು ಕರೆಕ್ಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ತುಂಬ ಏನಂತಾರೆ, ವರ್ಕ್ ಟೆನ್ಷನ್ಸ್, ಪ್ರೆಷರ್ ಮತ್ತು ಮೊನ್ನೆ ನನ್ನ ಮದುವೆದು ಟೆನ್ಷನ್ಸ್ ಇವೆಲ್ಲ ಇದ್ದಿದ್ದರಿಂದ ನನಗೆ ವೀಡಿಯೋಸ್ ಯಾವುದೂ ನೀಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿರಲಿಲ್ಲ. ಎಸ್, ಸೊ ಹಂಗಾಗಿ ಅದು ನನಗೆ ಬಿಟ್ಟು ಈಗ ರೀಸೆಂಟ್ 3 ಮಂತ್ಸ್ ಬ್ಯಾಕ್ ನಾನು ಈ ಅಕೌಂಟನ್ನು ಓಪನ್ ಮಾಡಿದ್ದೀನಿ. ಸೊ ಇದಕ್ಕೆ ನಿಮ್ಮ ಸಪೋರ್ಟ್ ಇರಬೇಕು. ಸೊ ಪ್ಯಾಕ್ ರೆಡಿ ನೋಡಿ, ಎಲ್ಲಿ ಎಗ್ ವೈಟ್ ಹಂಗೆ ಕಾಣಿಸ್ತು, ಎಲ್ಲ ಮಿಕ್ಸ್ ಆಗ್ತದೆ. ಈ ರೀತಿ ಮಿಶ್ರಣ ಆಗಬೇಕು ಅದು. ಸೊ ಪ್ಯಾಕ್ ರೆಡಿ ಆಗಿದೆ. ಇದನ್ನು ಫೇಸಿಗೆ ಅಪ್ಲೈ ಮಾಡ್ತಾ ಈಗ ಟಿಶ್ಯೂನ ಕಟ್ ಮಾಡ್ತಾರೆ. ಎಷ್ಟು ಟಿಶ್ಯೂನ ತೊಗೊಂಡಿದ್ದೀನಿ, ಎಷ್ಟಿದೆ ಗೊತ್ತಾ, 4 ಇವೆ. ಸೊ ಅದನ್ನು ಈ ಥರ ಚಿಕ್ಕ ಪುಟ್ಟದಾಗಿ, ಚಿಕ್ಕದಂತೀರ ಚಿಕ್ಕದಲ್ಲ, ಒಂದು ಮೀಡಿಯಮ್ ಸೈಜಲ್ಲಿ ನಾವು ಇಷ್ಟು ಈ ಥರ ಫೇಸ್ಗೆ ಅಪ್ಲೈ ಮಾಡ್ಕೋಬೇಕಲ್ಲ. ಅದರಲ್ಲಿ ಒಂದು ಹಾಫ್ ಕಟ್ ಮಾಡಿದ್ರೆ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸುಮಾರು ಪೀಸ್ಗಳು ಮಾಡಿ ಇಟ್ಕೊಂಡಿದ್ದೀನಿ, ಎಷ್ಟು ಪೀಸ್ ಮಾಡ್ಕೊಂಡಿದ್ದೀನಿ ಸದ್ಯಕ್ಕೆ. ಸಣ್ಣ ಆಗುತ್ತೆ, ಅಷ್ಟಾದರೂ ಸಾಕು ಆಗುತ್ತೆ. ಆ್ಯಂಡ್ ನಾನು ಇಲ್ಲೆಲ್ಲ ಸೋರಿಸ್ಕೊಬಿಡ್ತೀನಿ, ಹಾಗಾಗಿ ಈ ಥರ ಹಾಕೋಣ. ನಿಮಿಷ ಟಿಶ್ಯೂನ ಈ ಥರ ಹಾಕ್ಕೊಂಡ್ರೆ ಡ್ರೆಸ್ ಮೇಲ್ಗಡೆ ಬೀಳಲ್ಲ ಅಲ್ವಾ. ಸೊ ಇನ್ನೊಂದು ಹಾಕೋಣ. ನನ್ನ ಮಕ್ಕಳಿಗೆ ಬಣ್ಣೆ ಸೇರಿಸ್ಕೊತಾರೆ ಅಂತ ಕಟ್ಟೋದಂಗಿದೆ. ವೈಟ್ ನೋಡಿ ನನ್ನ ಫೇಸಿಗೆ ಆ ಥರ ಎಷ್ಟು ಕೊಡ್ತಿದ್ದೆ. ನೋಡಿರಿ, ನೋಡಿ ಈಗ ನೋಡಿ, ವೈಟ್ ಆಗಿರೋದು ಫುಲ್ಲು ಶೈನಿಂಗ್ ಬರ್ತಿದೆ ಫೇಸ್. ಫಸ್ಟ್ ನಾವಿಲ್ಲಿ ಬ್ರಷರ್ ಕೂಡ ಅಪ್ಲೈ ಮಾಡ್ಕೋಬೋದು. ಬ್ರಷು ನಂದು ಕಳೆದೋಗ್ಬಿಟ್ಟಿದೆ. ಅದಕ್ಕೆ ಈಗ ನಾನು ಹೆಂಗೆ ಮಾಡ್ತೀನಿ ಅಂದರೆ, ಮಾಡಿ ಮುಖ ತಗೊಳ್ಳಿ, ಅಷ್ಟು
ಮೇಲ್ಗಡೆ ಎಕ್ಸ್ಟ್ರಾ ಈ ಟಿಶ್ಯೂ ವೇಸ್ಟ್ ಆದರೂ ಪರವಾಗಿಲ್ಲ. ಸೊ ನಿಮ್ಮ ಕೂದಲು ಎಲ್ಲೆಲ್ಲಿದೆಯೋ ಸೊ ಅಲ್ಲಲ್ಲಿ ಫಸ್ಟ್ ಲೇಯರ್ ತೆಗೆದ್ಬಿಡಿ. ಬಂದಿರ್ತದೆ ಹಿಂಗೆ ಕಾಣಿಸ್ತಿದೆ ಅಲ್ವಾ ಸ್ವಲ್ಪ ಹತ್ರ. ಕುತ್ತಿಗೆ ಕೊಚ್ಕೊಳ್ಬೋದು, ಕುತ್ತಿಗೆ ಪಾರ್ಟ್ ಬಿಡಬಾರ್ದು. ಯಾವುದೇ ಫೇಸ್ ಪ್ಯಾಕ್ ಆಗಲಿ ಯಾವ ಪ್ಯಾಕ್ ಹಾಕೊಂಡಿದ್ರು ಕುತ್ತಿಗೆ ಪಾರ್ಟ್ನ ಬಿಟ್ಬಿಡಿ. ಇನ್ನೂ ಜಾಸ್ತಿ ಏರ್ ಬರ್ತವೆ. ಸ್ಪೂನಲ್ಲಿ ಹಚ್ಕೊಳ್ತೀನಿ. ಸೊ ಇವಾಗ ನಾನು ಸೆಕೆಂಡ್ ಲೇಯರ್ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇದು 3 ಲೇಯರ್ ತನಕನೂ ಅಪ್ಲೈ ಮಾಡ್ಬೋದು, ಬಟ್ ಸೆಕೆಂಡ್ ಲೇಯರೇ ಸಾಕು. ಯಾಕಂದರೆ ಆವಾಗಲೇ ಫುಲ್ ಗಟ್ಟಿಯಾಗಿ ಹಿಡ್ಕೊಂಬಿಡುತ್ತೆ ಎಲ್ಲ ಸ್ಕಿನ್ನಿಗೆ. ಚೆನ್ನಾಗಿ ಡೆಡ್ ಸ್ಕಿನ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಏನೇನಿರುತ್ತೆ, ಸಣ್ಣ ಸಣ್ಣ ಏರ್ ಏನಿರುತ್ತೆ ಎಲ್ಲದು ಸಮೇತ ಬಂದುಬಿಡುತ್ತೆ. ಚೆನ್ನಾಗಿ ರಿಮೂವ್ ಆಗುತ್ತೆ. ಮತ್ತು ಫೇಸ್ ಎಷ್ಟು ಸಾಫ್ಟ್ ಅನಿಸುತ್ತೆ ಗೊತ್ತಾ, ಅದು ಪ್ಯಾಕ್ ಹಾಕಾದ್ಮೇಲೆ ಫೇಸ್ ವಾಶ್ ಮಾಡ್ತೀವಲ್ಲ ಆವಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಯಾಕಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಇದು. ನಾನೊಂದು ಸುಮಾರು ಸಲ ಹಾಕ್ತಾ ಇರ್ತೀನಿ. 2 ಮಂತ್ಸ್ಗೊಂದ್ಸಲ ಇಲ್ಲ 1 ಮಂತಿಗೆ ಒಂದ್ಸಲ ಆದರೂ ಹಾಕೇ ಹಾಕ್ತೀನಿ. ಯಾಕಂದರೆ ಅಷ್ಟು ರಿಲೀಫ್ ಕೊಡುತ್ತೆ ಸ್ಕಿನ್ಗಾಗಿರ್ಬೋದು. ಅದು ನೋಡೋದಕ್ಕೆ ಆ ಥರ ಅಸಹ್ಯ ಕಾಣಿಸ್ತಿರ್ಬೋದು, ಬಟ್ ಆ ಪ್ಯಾಕಿಂದ ಎಷ್ಟು ಬೆನಿಫಿಟ್ಸ್ ಇದೆ ಗೊತ್ತಾ. ಈ ವಿಡಿಯೋ ನಂಗೆ ಯೂಸ್ಫುಲ್ ಆಯ್ತಪ್ಪ ಅಂತ ನಿಮಗೆ ಅನಿಸಿದ್ರೆ ಕಮೆಂಟ್ ಮಾಡಿ ನನಗೆ. ಸೊ ಇದು ಪ್ಯಾಕ್ ಎಷ್ಟು ರಿಲೀಫ್ ಕೊಡುತ್ತೆ ಗೊತ್ತಾ. ನಾನು ಈ ಪ್ಯಾಕ್ ನನಗೆ ಹೆಂಗೆ ಗೊತ್ತಾಯಿತು ಅಂದರೆ, ನನಗೆ ಅನುಪಲ್ಲವಿ ಅನ್ನೋ ಒಬ್ಬರು ಯೂಟ್ಯೂಬರ್ ಅಂದರೆ ಇನ್ಫ್ಲುಯೆನ್ಸರ್, ಅವ್ರು ಧಾರಾವಾಹಿಲಿ ಕೂಡ ಆ್ಯಕ್ಟ್ ಮಾಡ್ತಾರೆ. ಸೊ ಅವರಿಂದ ನಾನು ಈ ಒಂದು ಪ್ಯಾಕ್ನ ನಾನು ಕಲ್ತ್ಕೊಂಡಿದ್ದು. ಸೊ ನಾನು ಅವ್ರನ್ನ ಈಗಲೂ ಕೂಡ ಫಾಲೋ ಮಾಡ್ತಾಯಿದ್ದೀನಿ. ಅವರು ಶಾರ್ಟ್ಸಲ್ಲಿ ಈ ವಿಡಿಯೋನ ಹಾಕಿದ್ರು, ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಯಾವ ಥರ ಸ್ಕಿನ್ ರಿಮೂವ್ ಆಗುತ್ತೆ ಅಂತ ನೋಡಿ ನನಗೆ ಫುಲ್ ಶಾಕ್ ಆಗಿ ನಾನು ಫಸ್ಟ್ ಟೈಮ್ ಅಪ್ಲೈ ಮಾಡಿದಾಗ ಎಷ್ಟು ರಿಲೀಫ್ ಫೀಲ್ ಆಗಿತ್ತು ಗೊತ್ತಾ. ಎಷ್ಟು ಚೆನ್ನಾಗಾಗಿತ್ತು ಸ್ಕಿನ್ ಮಾತ್ರ. ನೀವು ಒಂದು ಸಲ ಅಪ್ಲೈ ಮಾಡಿ ನೋಡಿ ಫ್ರೀ ಮಾಡಿಕೊಂಡು. ನಿಜ ನಿಮಗೆ ಪದೇ ಪದೇ ನಾವು ಅಪ್ಲೈ ಮಾಡೋಣ, ಇಲ್ಲ ಇದರ ಫಂಕ್ಷನ್ಗೆ ಹೋಗೋ ಟೈಮಲ್ಲಿ ಮಾಡ್ಕೊಳ್ಳೋಣ ಆ ಥರ ಅನಿಸುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಾಗುತ್ತೆ ಸ್ಕಿನ್ನು. ರಿಸಲ್ಟ್ ಹೇಗೆ ಬರುತ್ತೆ ನಿಮಗೆ, ನನಗೆ ಗೊತ್ತು ಚೆನ್ನಾಗಿ ಬರುತ್ತೆ ಅಂತ, ಬಟ್ ನಿಮಗೆ ಗೊತ್ತಾಗಬೇಕಲ್ಲ. ಸೊ ಹಂಗಾಗಿ ವೆಯ್ಟ್. ಸೊ ನಾನು ವೀಡಿಯೋ ಮಾಡೋ ಬರಸದಲ್ಲಿ ಒಂದು ಸ್ವಲ್ಪ ಬೇಗ ತೆಗೆದ್ಬಿಟ್ಟೆ. ಕತ್ತತ್ರ ಸ್ವಲ್ಪ ಕೆನ್ನೆ ಹತ್ರ ಇನ್ನೂ ಡ್ರೈ ಆಗಬೇಕಿತ್ತು. ಒಂದು ಸೈಡ್ ಡ್ರೈ ಆಗಿತ್ತು, ಬಟ್ ಇನ್ನೊಂದು ಸೈಡ್ ಸ್ವಲ್ಪ ಡ್ರೈ ಆಗಬೇಕಿತ್ತು. ನಾನು ವೀಡಿಯೋ ಮಾಡೋ ಬರಸದಲ್ಲಿ ನೋಡಿ ಅದಿನ್ನೂ ಡ್ರೈ ಆಗಿರಲಿಲ್ಲ, ಹಂಗೆ ತೆಗೆದ್ಬಿಟ್ಟೆ. ಬಟ್ ಆದ್ರೂ ಚೆನ್ನಾಗಿ ರಿಮೂವ್ ಆಗಿತ್ತು. ನೀವು ಫುಲ್ಲು ಡ್ರೈ ಆಗಿ ಫುಲ್ಲು ಒಣಗಿದ್ಮೇಲೆ ತೆಗಿಬೇಕು. ಅದು ಚೆನ್ನಾಗಿ ನೋಡಿ ಎಷ್ಟು ಹಿಂಗೆ ಬರುತ್ತೆ, ಒಣಗಿದ ಹತ್ರ ಚೆನ್ನಾಗಿ ಬರುತ್ತೆ. ಫುಲ್ ಎಲ್ಲ ಸ್ಕಿನ್ ಆಗಿರ್ಬೋದು, ಪಿಂಪಲ್ ಎಲ್ಲ ಕಿತ್ಕೊಂಡು ಬಂದುಬಿಡುತ್ತೆ ಅದರಲ್ಲಿ, ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಅಲ್ಲಿ ಇನ್ನೂ ಡ್ರೈ ಆಗಬೇಕಿತ್ತು, ಅಷ್ಟು ಬೇಗ ತೆಗೆದ್ಬಿಟ್ಟೆ ನಾನು ವೀಡಿಯೋ ಮಾಡೋ ಉದ್ದೇಶದಿಂದ. ಹಂಗೆ ತೆಗೆದ್ಬಿಟ್ಟಿದ್ದೀನಿ. ಸೊ ನೀವು ಮಾತ್ರ ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಫುಲ್ ನೋಡಿ ನೋಸ್ ಹತ್ರ ಫುಲ್ ಡ್ರೈ ಆಗಿದೆ, ಎಷ್ಟು ಚೆನ್ನಾಗಿ ಬಂತು ನೋಡಿ. ಅದ್ರಲ್ಲಿ ತೋರಿಸ್ತೀನಿ ನಾನು, ಹೇರ್ ಚಿಕ್ಕ ಚಿಕ್ಕದು ಹೇರ್ ಎಲ್ಲ ಬಂದಿದೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಸ್ಕಿನ್ ಕಾಣಿಸ್ತಿದೆ ಅಂತ.
ನಿಮಗೆ ಅನ್ನಿಸ್ತಲ್ಲ ಇರ್ಬೋದು, ಬಟ್ ನನಗೆ ಫೀಲ್ ಆಗುತ್ತೆ ಸ್ಮೂತ್ ಆ್ಯಂಡ್ ಲೈಟ್ ವೆಯ್ಟ್ ಥರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್ ಹಾಗೂ ಶೇರ್ ಮಾಡಿ. ನಾನು ಪಟ್ಟದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಮರಿಬೇಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡುವಂಥ ವಿಡಿಯೋದು ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.